ಭಾರತ ಪಾಕ್ ನಡುವೆ ಯಾವ ಕ್ಷಣದಲ್ಲಾದರೂ ಯುದ್ಧ ನಡೆಯೋ ಸಾಧ್ಯತೆ ಇದೆ. ಒಂದ್ ಕಡೆ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆ ನಡೆದಿದ್ರೆ, ಇತ್ತ ದೇಶದಲ್ಲಿ ಆಪರೇಷನ್ ಅಭ್ಯಾಸ್ ಹೆಸರಲ್ಲಿ ಯುದ್ಧದ ತಾಲೀಮು ಶುರುವಾಗಿದೆ. ಒಮ್ಮೆಲೆ ಕತ್ತಲು, ಕಗ್ಗತ್ತಲ ನಡುವೆ ಆಪರೇಷನ್ ಅಭ್ಯಾಸ್. ಮೊನ್ನೆ ಮಧ್ಯರಾತ್ರಿ ಆಪರೇಷನ್ಗೆ ಇಳಿದ ಸೇನೆ ಪಾಕ್ ನೆಲದಲ್ಲಿನ ಉಗ್ರರನ್ನ ಸದೆಬಡಿದ್ರೆ, ಇತ್ತ ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಮಾಕ್ ಡ್ರಿಲ್ ನಡೆದಿತ್ತು. ಬೆಂಗಳೂರಿನ 32 ಸ್ಥಳಗಳಲ್ಲಿ ಸೈರನ್ ಮೊಳಗಿತ್ತು. ಆಪರೇಷನ್ ಅಭ್ಯಾಸ್ ಹೆಸರಲ್ಲಿ ಮಾಕ್ ಡ್ರಿಲ್. ಬೆಂಗಳೂರಿನ ಹಲಸೂರಿನಲ್ಲಿ ಬ್ಲಾಕ್ಔಟ್. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ್. ಬಾಸ್ ವಾಲ, ಬಿ ದ ಬಾಸ್. 1971ರ ಭಾರತ ಪಾಕಿಸ್ತಾನ ಯುದ್ಧದ ಬಳಿಕ ಮೊದಲ ಬಾರಿಗೆ ದೇಶಾದ್ಯಂತ ಮಾಕ್ ಡ್ರಿಲ್ ನಡೆದಿದೆ. ಬೆಂಗಳೂರಿನ ಹಲಸೂರಿನಲ್ಲಿ ನಡೆದ ಮಾಕ್ ಡ್ರಿಲ್ನಲ್ಲಿ ಅಗ್ನಿಶಾಮಕ ದಳ, ಸಿವಿಲ್ ಡಿಫೆನ್ಸ್ ಹಾಗೂ ಎಸ್ಡಿಆರ್ಎಫ್ ತಂಡ ಸೆಲ್ಫ್ ಡಿಫೆನ್ಸ್ ಅಣಕು ಪ್ರದರ್ಶನ ನೀಡಿದರು. ರಕ್ಷಣಾ ತಂಡಗಳು ಹಲಸೂರು ಕೆರೆಯಲ್ಲಿ ಬೋಟ್ ಹತ್ತಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದವು. ಯುದ್ಧ ಆದಾಗ ಸೈರನ್ ಮೊಳಗಿದ ವೇಳೆ ಸ್ವಯಂ ರಕ್ಷಣೆ ಮಾಡಿಕೊಳ್ಳುವುದು ಹೇಗೆ, ಯುದ್ಧ ಅಥವಾ ದಾಳಿ ವೇಳೆ ಹೇಗೆ ರಕ್ಷಣಾ ತಂತ್ರ ಅನುಸರಿಸಬೇಕು ಅನ್ನೋ ಬಗ್ಗೆ ಅಣಕು ಪ್ರದರ್ಶನ ನಡೆಸಲಾಯಿತು. ಬೆಂಗಳೂರಿನ 32 ಕಡೆ ಮೊಳಗಿದ ಸೈರನ್, ಹಲಸೂರಿನಲ್ಲಿ ಮಾತ್ರ ಬ್ಲಾಕ್ಔಟ್. ಬೆಂಗಳೂರಿನ 32 ಕಡೆಗಳಲ್ಲಿ ಸೈರನ್ ಮೊಳಗಿಸುವ ಮೂಲಕ ಮಾಕ್ ಡ್ರಿಲ್ ನಡೆಸಿ ಯುದ್ಧದ ಸ್ಥಿತಿಯನ್ನ ನಿಭಾಯಿಸುವ ಬಗ್ಗೆ ಅಣಕು ಪ್ರದರ್ಶನ ನಡೆಸಲಾಯಿತು. ಸಂಜೆ ಆಗ್ತಿದ್ದಂತೆ ಇಡೀ ನಗರದಲ್ಲಿ ಲೈಟ್ ಆಫ್ ಮಾಡಿ ಬ್ಲಾಕ್ಔಟ್ಗೆ ನಿರ್ಧರಿಸಲಾಗಿತ್ತು. ಆದರೆ ಭದ್ರತೆ ಕಾರಣಕ್ಕೆ ನಿನ್ನೆ ಹಲಸೂರಿನಲ್ಲಿ ಮಾತ್ರ ಬ್ಲಾಕ್ಔಟ್ ಅಂದ್ರೆ ವಿದ್ಯುತ್ ಕಡಿತಗೊಳಿಸಿ ಕತ್ತಲು ಸೃಷ್ಟಿಸಲಾಯಿತು. ರಾತ್ರಿ ವೇಳೆ ಮಿಸೈಲ್ ದಾಳಿಯಿಂದ ಹೇಗೆ ರಕ್ಷಣೆ ಪಡೆಯಬೇಕು ಅನ್ನೋ ಬಗ್ಗೆ ತಾಲೀಮು ನಡೆಸಲಾಯಿತು. ಬೆಂಗಳೂರಿನ ಮಾಕ್ ಡ್ರಿಲ್ನಲ್ಲಿ ಭಾಗಿಯಾಗಿದ್ದ ಗೃಹ ಸಚಿವ ಪರಮೇಶ್ವರ್, ಮುಂದಿನ ದಿನಗಳಲ್ಲಿ ಬೇರೆ ಜಿಲ್ಲೆಗಳಲ್ಲೂ ಮಾಕ್ ಡ್ರಿಲ್ ನಡೆಯುತ್ತೆ ಅಂದರು. ಏನು ಬೆಂಗಳೂರಲ್ಲಿ ಮಾಡಿದ್ವಿ, 3 ಡಿಸ್ಟ್ರಿಕ್ಟ್ ಅನ್ನು ಅವರು ಆಯ್ಕೆ ಮಾಡಿಕೊಟ್ಟಿದ್ರು. ಆ 3 ಡಿಸ್ಟ್ರಿಕ್ಟ್ ಅಲ್ಲೂ ಕೂಡ ಈ ಡ್ರಿಲ್ ಅನ್ನು ಮಾಡಿಸಿದ್ದಾರೆ. ಇದು ಇಡೀ ಎಲ್ಲ ರಾಜ್ಯಕ್ಕೆ ಕೂಡ ಗೊತ್ತಾಗಬೇಕು. ಅದನ್ನ ನಮ್ಮ ಸೂಪರ್ಡೆಂಟ್ ಪೊಲೀಸ್ SP ಗಳು ಅದನ್ನ ಸೆನ್ಸಿಟೈಸ್ ಮಾಡ್ತಾರೆ, ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಸೆನ್ಸಿಟೈಸ್ ಮಾಡ್ತಾರೆ. ಇಷ್ಟು ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ದೀವಿ. ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಾರ್ಮಲ್ ಆಗಿರ್ತಕ್ಕಂಥ ಏನು ಅವು ಎಲ್ಲ ಜಿಲ್ಲೆಗಳಿಗೂ ಸೆನ್ಸಿಟೈಸ್ ಮಾಡಿದ್ವಿ. ಶಿವಮೊಗ್ಗ, ರಾಯಚೂರಿನಲ್ಲೂ ಮಾಕ್ ಡ್ರಿಲ್. ಶಿವಮೊಗ್ಗದ ರಾಗಿಗುಡ್ಡದಲ್ಲಿರುವ ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾಲಯದಲ್ಲಿ ಮಾಕ್ ಡ್ರಿಲ್ ಮೂಲಕ ಯುದ್ಧದ ಸಂದರ್ಭದಲ್ಲಿ ತಮ್ಮ ರಕ್ಷಣೆ ಹಾಗೂ ಸಾರ್ವಜನಿಕರ ರಕ್ಷಣೆಯ ಬಗ್ಗೆ ಅಣಕು ಪ್ರದರ್ಶನ ನೀಡಲಾಯಿತು. ರಾಯಚೂರು ನಗರದ ಕೇಂದ್ರ ರೈಲ್ವೆ ನಿಲ್ದಾಣದಲ್ಲಿ ಕಡಪ ಮೂಲದ ಸಿವಿಲ್ ಡಿಫೆನ್ಸ್ ತಂಡ ಯುದ್ಧದ ದಾಳಿ ಸನ್ನಿವೇಶ ಸೃಷ್ಟಿಸಿ ಅಣಕು ಪ್ರದರ್ಶನ ಮಾಡಿತು. ಕಾರವಾರದ 4 ಕಡೆ ಮಾಕ್ ಡ್ರಿಲ್ಗೆ ಸಿದ್ಧತೆ. ಇದೆಲ್ಲದರ ನಡುವೆ ಉತ್ತರ ಕನ್ನಡ ಜಿಲ್ಲೆಯ 4 ಕಡೆ ಮಾಕ್ ಡ್ರಿಲ್ಗೆ ಸಿದ್ಧತೆ ನಡೆದಿದೆ. ಕಾರವಾರದ ಗ್ರಾಸಿಮ್ ಇಂಡಸ್ಟ್ರೀಸ್, ನೌಕಾನೆಲೆ, ಕೈಗಾ ಮತ್ತು ಕದ್ರಾದಲ್ಲಿ ಮಾಕ್ ಡ್ರಿಲ್ಗೆ ನಿರ್ಧರಿಸಲಾಗಿದೆ. ಆದರೆ ದಿನಾಂಕ ಘೋಷಣೆ ಮಾತ್ರ ಬಾಕಿ ಇದೆ. ಬ್ಯೂರೋ ರಿಪೋರ್ಟ್, TV9.